ನಮಸ್ಕಾರ. ಪವರ್ ಟಿವಿ ಯಾಕೋ 2-3 ದಿನದಿಂದ ಬರ್ತಾ ಇಲ್ಲ. ಪಕ್ಕದ ಮನೇಲಿ ವಿಚಾರಿಸಿದ್ವಿ. ಅಲ್ಲೂ ಬರ್ತಾ ಇಲ್ಲ. ಇದು ಜನಸಾಮಾನ್ಯರ ವಾದ. ಇನ್ನು ಅರ್ಧಂಬರ್ಧ ತಿಳ್ಕೊಂಡವ್ರು ಇದ್ದಾರೆ. ಅವ್ರದ್ದೇನು ಗೊತ್ತಾ? ಕುಮಾರಸ್ವಾಮಿ ಅವರು ಚಾನಲ್ ಮೇಲೆ ಕಂಪ್ಲೇಂಟ್ ಮಾಡಿ ಪವರ್ ಟಿವಿನ ಪರ್ಮನೆಂಟ್ ಆಗಿ ಮುಚ್ಚಾಕ್ಸ್ಬಿಟ್ಟಿದ್ದಾರೆ ಅನ್ನೋದು ಕೆಲವರ ವಾದ. ಆದ್ರೆ ಅಸಲಿ ಕಾರಣ ಏನು ಅಂದ್ರೆ ಅದು ಬೇರೆನೇ ಇದೆ. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಚಾನಲ್ ಆನ್ ಏರ್ ಆಫ್ ಆಗಿದೆ. ಅದು ತಾತ್ಕಾಲಿಕವಾಗಿ. ಅಂದ್ರೆ ಒಂದು ಲೈಸೆನ್ಸ್ ಇರಬೇಕಾಗಿತ್ತು. ಅದನ್ನು ರಿನಿವಲ್ ಮಾಡಬೇಕಿತ್ತು. ಆ ರಿನಿವಲ್ ಮಾಡಿಲ್ದಿರೋ ಕಾರಣಕ್ಕೆ ಹೈಕೋರ್ಟ್ ತಡೆ ಹಿಡಿದಿದೆ ತಾತ್ಕಾಲಿಕವಾಗಿ. ಅದು ಪರ್ಮನೆಂಟ್ ಆಗಿ ನೀವು ಇನ್ಮೇಲೆ ಆನ್ ಏರೇ ಮಾಡಬಾರ್ದು ಅಂತೇನು ಹೈಕೋರ್ಟ್ ಹೇಳಿಲ್ಲ. ಅರ್ಥ ಆಯ್ತಾ? ಸಣ್ಣ ಒಂದು ರಿನಿವಲ್ ಮಾಡಬೇಕು. ಅದನ್ನ ಡೆಲ್ಲಿಯಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ರಿನಿವಲ್ಗೆ ಹಾಕಿದ್ದಾರೆ. ಅಲ್ಲಿ ಒಂದು ಸಹಿ ಆಗಬೇಕಾಗಿದೆ. ಅಂದ್ರೆ ಅಲ್ಲಿ ಸೆಕ್ರೆಟರಿ ಇರ್ತಕ್ಕಂಥ ಸಹಿ ಆಗಬೇಕಾಗಿದೆ. ಆ ಸೆಕ್ರೆಟರಿ ಸಹಿ ಆದ್ಮೇಲೆ ಮತ್ತೆ ಆ ನೀರಲ್ಲಿ ಅಬ್ಬರ್ಸಕ್ಕೆ ಪವರ್ ಟಿವಿ ಮತ್ತೆ ಬರುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ, ಅನುಮಾನನೂ ಬೇಡ. ಆದ್ರೆ ಕುಮಾರಸ್ವಾಮಿ ಅವರ ಹೆಸರು ಏನಕ್ಕೆ ಬಂತು ಅನ್ನೋದನ್ನು ನೋಡೋದಾಯ್ತು ಅಂದ್ರೆ, ಕುಮಾರಸ್ವಾಮಿ ಅವರ ಕುಟುಂಬದ್ದು ವಿಚಾರ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಏನಾಗಿತ್ತು ಅನ್ನೋದು ಗೊತ್ತು. ಜೊತೆಗೆ ಇವತ್ತು ಈ ಕಾಲಕ್ಕೆ ಅಂದ್ರೆ ಈ ಪ್ರೆಸೆಂಟ್ ಅಲ್ಲಿ ಸೂರಜ್ ರೇವಣ್ಣ ಅವರು ಅವರ ಕೆಲಸಗಳು ಏನಿದೆ ಅನ್ನೋದು ಗೊತ್ತು. ಜೊತೆಗೆ ರೇವಣ್ಣ ಅವರು ಜೈಲ್ಗೆ ಹೋಗಿ ಜಾಮೀನು ಮೇಲೆ ಹೊರಗಡೆ ಬಂದಿರೋದು ನಿಮಗೆ ಗೊತ್ತಿದೆ. ಈ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಸುದ್ದಿಗಳನ್ನ ಪ್ರಸಾರ ಮಾಡ್ತು ಯಾರು? ಪವರ್ ಟಿವಿಯವರು. ಅದರಲ್ಲೂ ರಾಕೇಶ್ ಶೆಟ್ಟಿ ಅವರು ಮುಖ್ಯಸ್ಥರು. ಅವರೇ ನಿರೂಪಣೆಗೆ ಕೂತು ಸುದ್ದಿಗಳನ್ನ ಖುದ್ದು ಪ್ರಸಾರವನ್ನ ಮಾಡಿಸಿದ್ರು. ಈ ವಿಚಾರಕ್ಕೆ ಕುಮಾರಸ್ವಾಮಿ ಅಂದ್ರೆ JDS ಕಾರ್ಯಕರ್ತರು ಒಂದು ಕಂಪ್ಲೇಂಟ್ ಮಾಡಿದ್ರು. ಏನಕ್ಕೆ ಮಾಡಿದ್ರು? ರಾಕೇಶ್ ಶೆಟ್ಟಿ ಅವರು ಪ್ರಧಾನಮಂತ್ರಿಗಳಿಗೂ ಏಕವಚನದಲ್ಲಿ ಮಾತಾಡ್ತಾರೆ. ಅದು ತಪ್ಪು, ಒಪ್ಕೊಳ್ಳೋಣ, ತಪ್ಪೆ. ಯಾಕಂದ್ರೆ ಒಬ್ಬ ಮಾಜಿ ಪ್ರಧಾನಿ ಆದಂಥವ್ರಿಗೆ ಏಕವಚನದಲ್ಲಿ ಮಾತಾಡಬಾರ್ದು. ಅದು ತಪ್ಪಿದೆ. ಅದಕ್ಕೆ ತಪ್ಪು ಒಪ್ಕೊಳ್ಳೋಣ. ಆ ತಪ್ಪಿಗೆ ಚಾನಲ್ಲೇ ಮುಚ್ಚುವಂತ ಪರಿಸ್ಥಿತಿ ಬರೋದು ಇಲ್ಲ. ಯಾಕಂದ್ರೆ ಆ ವಿಚಾರ ಏನು ಏಕವಚನದಲ್ಲಿ ಮಾತಾಡಿದ್ರು ಅಥವಾ ಅಸಭ್ಯವಾಗಿ ಅಸಹ್ಯ ಪದಗಳನ್ನು ಉಪಯೋಗಿಸಿ ಮಾತಾಡಿದ್ರು ಅಂತ ಏನ್ ಕಂಪ್ಲೇಂಟ್ ಮಾಡ್ತಾರೋ ಅದು ಜಸ್ಟ್ ಕೇವಲ ಒಂದು ಮಾನನಷ್ಟ ಮೊಕದ್ದಮೆ ರೀತಿಯಲ್ಲಿ ಮಾಡಬಹುದು. ಆದ್ರೆ ಚಾನಲ್ ಅನ್ನೇ ಆನ್ ಏರ್ನೇ ಆಫ್ ಮಾಡೋ ಲೆವೆಲ್ಗೆ ಆ ಕಂಪ್ಲೇಂಟ್ ಸ್ಟ್ಯಾಂಡ್ ಆಗಲ್ಲ. ಕೇವಲ ಅದು ಏನು ಅಂದ್ರೆ ಒಂದು ಕಂಪ್ಲೇಂಟ್ ಮಾನನಷ್ಟ ಮೊಕದ್ದಮೆ ಲೆವೆಲ್ ನಿಂತ್ಕೊಳ್ಳುತ್ತೆ. ಇವರಿಂದ ನಮಗೆ ಮಾನನಷ್ಟ ಆಗಿದೆ, ಏಕವಚನದಲ್ಲಿ ಮಾತಾಡಿದ್ದಾರೆ, ನಮ್ಮ ಮಾಜಿ ಪ್ರಧಾನಿಗಳಾದಂಥವ್ರು ಅವರು, ಜೊತೆಗೆ ಕುಮಾರಸ್ವಾಮಿ ಅವರ ಕುಟುಂಬ ಒಂದು ರಾಜಕೀಯವಾಗಿ ಬೆಳೆದಂಥವ್ರು, ಮುಖ್ಯಮಂತ್ರಿಗಳೇ ಆಗಿದ್ದಂಥವ್ರು, ಸಚಿವರಾದಂಥವ್ರು ಅಂಥವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದಾರೆ. ಆದ್ದರಿಂದ ನಮ್ಗೆ ಮಾನನಷ್ಟ ಆಗಿದೆ ಅನ್ನೋದೊಂದು ಕಂಪ್ಲೇಂಟ್ ಮಾಡ್ಬೋದು. ಅದು ಬಿಟ್ಟು ಬೇರೆ ಏನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಅವ್ರ ಕೇಸ್ಗಳು ನಡೀತಾ ಇದೆ. ಜನಗಳು ಒಪ್ಪಲ್ಲ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರ ವಿಡಿಯೋಗಳನ್ನ ಸುಮಾರು ಜನ ನೋಡಿದ್ದಾರೆ. ಜೊತೆಗೆ ಸೂರಜ್ ರೇವಣ್ಣ ಅವ್ರ ಕೇಸ್ ಏನ್ ನಡೀತಿದೆ ಅನ್ನೋದು ಗೊತ್ತಿದೆ. ಇದ್ರ ಬಗ್ಗೆ ಹಲವಾರು ಟ್ರೋಲ್ಗಳಾಗ್ತಿದೆ. ಜನಸಾಮಾನ್ಯರೇ ಉಗಿತಾ ಇದ್ದಾರೆ ಈ ವಿಚಾರವಾಗಿ. ಏನಪ್ಪ ಇಂಥ ಕೆಲಸಗಳು ಮಾಡಿದ್ದಾರೆ, ರಾಜಕೀಯದಲ್ಲಿ ಇಟ್ಕೊಂಡು ಇಷ್ಟೊಂದು ಒಲೆಗಾರಿಟಿ, ಇಷ್ಟೊಂದು ಕೆಟ್ಟ ಅಸಭ್ಯವಾಗಿ ನಡ್ಕೊಳ್ಳುವಂತ ರೀತಿ ನೀತಿಗಳು, ಇಷ್ಟೊಂದು ಆಳವಾಗಿ ಒಳಗಡೆ ಇಳಿದು ನೋಡಿದ ವಿಚಾರಗಳು, ಈ ತರ ಕಹಿ ಘಟನೆಗಳು, ಈ ತರ ಕಹಿ ವಿಚಾರಗಳು, ಅಸಹ್ಯ ವಿಚಾರಗಳು ಹೊರಗೆ ಬರ್ತಾ ಇದೆಯಲ್ಲ ಅಂತೇಳಿ ಜನಸಾಮಾನ್ಯರೇ ಬೇಜಾರಾಗ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಮಾನನಷ್ಟ ಆಯ್ತು ಅಂತೇಳಿ ಹೋಗಾಡೋದು ಎಷ್ಟು ಜನದ ಮೇಲೆ ಆಗ್ಬೇಕೋ ಗೊತ್ತಿಲ್ಲ. ಯಾಕಂದ್ರೆ ಪವರ್ ಟಿವಿ ಒಂದೇ ಅಲ್ಲ, ಕುಮಾರಸ್ವಾಮಿ ಅವರ ಕುಟುಂಬದ ಬಗ್ಗೆ ಅವರ ವಿಚಾರಗಳನ್ನಾಗ್ಲಿ, ಪ್ರಜ್ವಲ್ ರೇವಣ್ಣ ಅವರ ಸುದ್ದಿಗಳನ್ನಾಗ್ಲಿ, ವಿಚಾರಗಳನ್ನ ಸುದ್ದಿ ಪ್ರಸಾರ ಮಾಡೋದು ಕೇವಲ ಪವರ್ ಟಿವಿ ಅಷ್ಟೇ ಅಲ್ಲ, ಎಲ್ಲಾ ಮಾಧ್ಯಮದವರು ಮಾಡಿದ್ದಾರೆ. ಅಮ್ಮಮ್ಮ ಆದ್ರೆ ನಿಮ್ಗೆ ಕಾನೂನು ಹೋರಾಟದಲ್ಲಿ ಸ್ಟೇ ತರ್ಬೋದು. ನಮ್ಮ ಸುದ್ದಿಗಳನ್ನ ಪ್ರಸಾರ ಮಾಡಬೇಡಿ, ಸದ್ಯದ ಮಟ್ಟಿಗೆ ಕೋರ್ಟಲ್ಲಿ ತನಿಖೆ ಆಗಿ ಬರೋ ತನಕ ನಮ್ದು ಯಾವುದೇ ಸುದ್ದಿ ಪ್ರಸಾರ ಮಾಡಬೇಡಿ ಅಂತ ಮಾಡ್ಬೋದು. ಅದು ಬಿಟ್ಟು ಬೇರೆ ಏನ್ ಮಾಡಕ್ಕಾಗತ್ತೆ? ಅಂದ್ರೆ ರಾಕೇಶ್ ಶೆಟ್ಟಿ ಅವರು ಏನು 2 ಮಾತುಗಳನ್ನ ಆಡಿದಾರೋ ಅಂದ್ರೆ ಪ್ರಧಾನಮಂತ್ರಿಗಳ ಅವರ ಆದಂತವರ ಬಗ್ಗೆ ಆಗ್ಲಿ ಅಥವಾ ಅವ್ರ ಕುಟುಂಬದ ಬಗ್ಗೆ ಅಂತ ಏನ್ ಮಾತಾಡಿದಾರೋ ಅದ್ರ ಬಗ್ಗೆ ಏನೋ ಒಂದೆರಡು ಮಾನನಷ್ಟ ಮೊಕದ್ದಮೆ ನೀವು ಹಾಕ್ಬಹುದು. ಚಾನಲ್ನ ಮುಚ್ಚುವಂತ ಕೆಪಾಸಿಟಿ ಆಗಲ್ಲ ಅಷ್ಟೇ. ಆದ್ರೆ ಚಾನಲ್ ಅಸಲಿ ಕಾರಣ ನಾನು ಮೊದಲೇ ಹೇಳ್ದಂಗೆ ಲೈಸೆನ್ಸ್ ಪ್ರಾಬ್ಲಮ್ ಆಗಿರೋದು. ಇದು ಸಣ್ಣ ವಿಚಾರ, ಕುಮಾರಸ್ವಾಮಿ ಅವರ ವಿಚಾರ ಸಣ್ಣ ವಿಚಾರ. ಯಾಕಂದ್ರೆ ಇದು ಕೇವಲ ಮಾನನಷ್ಟ ಮೊಕದ್ದಮೆಗೆ ಅಷ್ಟೇ ಬಂದು ಸೀಮಿತವಾಗಿ ಗೊತ್ತಾಗುತ್ತೆ. ಆದ್ರೆ ಹಿಂದೆ ಇನ್ನೊಂದು ನಡೆದಿತ್ತು ಇದೇ ಪವರ್ ಟಿವಿ ಮೇಲೆ. ಅಂದ್ರೆ BS ಯಡಿಯೂರಪ್ಪನವ್ರ ಕಾಲದಲ್ಲಿ ಅವರ ಮಗ ಭ್ರಷ್ಟಾಚಾರದಲ್ಲಿ ಒಂದು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಒಂದು ಸುದ್ದಿ ಪ್ರಸಾರ ಸ್ಟಿಂಗ್ ಆಪರೇಷನ್ ಮಾಡಿ ನಿರಂತರವಾಗಿ ಸುದ್ದಿಗಳನ್ನ ಅದು ಬಿತ್ತರಿಸಿತ್ತು, ಅದರ ವಿರುದ್ಧವಾಗಿ ಹೋರಾಟ ಮಾಡಿತ್ತು. ಅವಾಗಲೂ ಕೂಡ ಇವರು ರಾಕೇಶ್ ಶೆಟ್ಟಿ ಅವ್ರ ಮೇಲೆ ಬಂದಂತ ಕೇಸ್ಗಳು ಹೇಗಿತ್ತು ಅಂದ್ರೆ ಕೋಟಿ ಡಿಮ್ಯಾಂಡ್ ಇಟ್ಟರು, ನಮ್ಮ ಮೇಲೆ ಬ್ಲಾಕ್ ಮೇಲ್ ಕೇಸ್ ಹಾಕಿದ್ರು. ಇವರೆಲ್ಲ ದುಡ್ಡುಗಳನ್ನ ಕೇಳ್ತಾ ಇದ್ದಾರೆ. ರಾಕೇಶ್ ಶೆಟ್ಟಿ ಕೂತ್ಕೊಂಡು ಸುದ್ದಿ ಪ್ರಸಾರ ಸ್ಟಾಪ್ ಮಾಡ್ಬಿಡ್ತೀವಿ, ಇಷ್ಟು ಕೋಟಿ ಕೊಟ್ಬಿಡಿ ಅಂತ, ಹಾಗೆ ಹೀಗೆ ಅದು ಹೊರ ಬಂದಿತ್ತು. ಆ ಕೇಸ್ಗಳು ಕೂಡ ನಿಂತಿಲ್ಲ. ಅದ್ರ ಜೊತೆಗೆ ಅವತ್ತೂ ಕೂಡ ಇದೇ ರೀತಿ ಚಾನಲ್ನೇ ಆಫ್ ಏರ್ ಮಾಡಬೇಕು ಅಂತೇಳಿ ಆನ್ ಏರ್ ಮಾಡೋದಕ್ಕೆ ಏನೇನು ಉಪಕರಣಗಳು ಬೇಕಾಗುತ್ತೋ ಅದನ್ನೆಲ್ಲ ಬಿಚ್ಕೊಂಡು ಹೋಗುವಂತ ಕೆಲಸಗಳನ್ನು ಮಾಡಿದ್ವಿ ಕೆಲವು ಡಿಪಾರ್ಟ್ಮೆಂಟ್ಗಳನ್ನ ಇಟ್ಕೊಂಡು. ಅವಾಗಲೂ ಕೂಡ ಪವರ್ ಟಿವಿ ಆಫ್ ಆಗಿದ್ರು ಮತ್ತೆ ಟಕ್ ಅಂತ
ಆನೇರ್ ಆಗಿತ್ತು. ಅಂತ ಸಮಸ್ಯೆಗೆ ಪವರ್ ಟಿವಿ ಬಗ್ಲಿಲ್ಲ, ಮತ್ತೆ ಬಗ್ಗುತ್ತಾ ಅನ್ನೋದೊಂದು ಕಾರಣ. ಯಾಕಂದ್ರೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಬ್ಲಾಕ್ ಮೇಲ್ ಅಂದಾಗ ನೆನಪಂತು. ಕೆಲವರು ಜನಸಾಮಾನ್ಯರು ಏನ್ ಅನ್ಕೊಂಡ್ಬಿಟ್ಟಿದಾರೆ ಅಂದ್ರೆ, ಕೆಲವರು ಸುದ್ದಿ ಪ್ರಸಾರ ಮಾಡ್ತಾ ಇದಾರೆ ಅಂದ್ರೆ ಬ್ಲಾಕ್ ಮೇಲ್ ದುಡ್ಡು ಇಸ್ಕೊಂಡು ಮಾಡ್ತಾ ಇರ್ತಾರೆ, ಅಥವಾ TRP ಮಾಡ್ತಾ ಇರ್ತಾರೆ, ಇವ್ರು ಅದಕ್ಕೆ ಮಾಡ್ತಾರೆ ಇದಕ್ಕೆ ಮಾಡ್ತಾರೆ ಅನ್ನೋ ಸುದ್ದಿಗಳನ್ನ ಮಾತಾಡ್ತಾರೆ. ಎಲ್ಲಾ ವಿಚಾರಗಳಲ್ಲೂ ದುಡ್ಡೇ ಇರುತ್ತಾ? ಎಲ್ಲಾ ವಿಚಾರದಲ್ಲೂ TRPನೇ ಇರುತ್ತಾ? ನನಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಈಗ ಮೊನ್ನೆ ಅಷ್ಟೇ ದರ್ಶನ್ ಅವರು ಒಂದು ಕೇಸ್ನಲ್ಲಿ ಒಳಗಡೆ ಹೋದ್ರು. ಒಬ್ಬ ರೇಣುಕಾ ಸ್ವಾಮಿ ಅನ್ನೋ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಕೊಲೆ ಆಯ್ತು. ಸಾಮಾನ್ಯ ವ್ಯಕ್ತಿ ಬಂದು ಏನ್ ದುಡ್ಡು ಕೊಟ್ಟಿದ್ನ ಎಲ್ಲಾ ಚಾನಲ್ಗಳಿಗೂ ಸುದ್ದಿ ಪ್ರಸಾರ ಮಾಡಿ ನನಗೆ ನ್ಯಾಯ ಕೊಡಿಸ್ಬಿಡಿ ಅಂತ ಅವ್ರ ಕುಟುಂಬದವ್ರು ಯಾರಾದ್ರು ಬಂದು ದುಡ್ಡು ಕೊಟ್ಟಿದ್ರ? ದುಡ್ಡು ಕೊಡೋ ಲೆವೆಲ್ ಎಲ್ಲಾದ್ರೂ ಇದಾರ ಅವರು? ದುಡ್ಡುಗೋಸ್ಕರ ಮಾಡ್ತಾರೆ ಅನ್ನೋದಾಯ್ತು ಅಂದ್ರೆ ಸರಿ, ಓ ಇಲ್ಲಪ್ಪ ದುಡ್ಡುಗಲ್ಲ, ಇದು TRPಗೆ ಅಂತಾನೆ ಅನ್ಕೊಳ್ಳೋಣ. TRP ಅನ್ನೋದಾಯ್ತು ಅಂದ್ರೆ ಒಳಗಿರೋ ವಿಚಾರಗಳನ್ನೆಲ್ಲ ಬಗದು ಬಗದು ನಿಮ್ ಮುಂದೆ ಇಡಕ್ ಪ್ರಯತ್ನ ಪಡ್ತಾರೆ. ಅಂದ್ರೆ ನಮ್ ಚಾನಲ್ ಹೆಸರು ಬರ್ಬೇಕು ಅನ್ನೋದು ತಪ್ಪ? ಹಾಗಂತಂದ್ಬಿಟ್ಟು ಸುಳ್ಳು ಸುದ್ದಿ ಹಾಕಿದ್ರೆ ನೀವೇ ಕೇಸ್ ಹಾಕಿ, ನಿಮಗೂ ಹಕ್ಕಿದೆ. ಓ ಇವ್ರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ, ಇವ್ರು ತಪ್ಪು ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅಂತ ಕೇಸ್ ಹಾಕಿ, ಲೀಗಲ್ ಆಗೇ ಬನ್ನಿ. ಯಾರು ಬೇಡ ಅಂದ್ರು? ಕಾನೂನು ಇದೆಯಲ್ವಾ ನಿಮಗೆ? ಇದು ಸುಳ್ಳು, ಇದು ಮಾಹಿತಿ ಇಲ್ಲ, ಇದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ, ಈ ಸುದ್ದಿಯನ್ನು ಸುಮ್ಮನೆ ಒಂದು ರಾಂಗ್ ಮೆಸೇಜ್ ಕೊಡ್ತಾ ಇದ್ದಾರೆ ಸಮಾಜಕ್ಕೆ, ಮಾಡಿ ಸುದ್ದಿ ಮಾಡಿ, ನೀವೇ ಕಂಪ್ಲೇಂಟ್ ಮಾಡಿ. ಯಾಕೆ ಮಾಡಲ್ಲ? ಸುಮ್ಮನೆ ಕಮೆಂಟ್ಗಳು ಹಾಕೊಂಡು ಇವ್ರು TRP ಮಾಡ್ತಾವ್ರೆ, ಇವರು ದುಡ್ಡು ಇಸ್ಕೊಂಡು ಮಾಡ್ತಾವ್ರೆ, ಇಷ್ಟಕ್ಕೆ ಜನಗಳು ಸೀಮಿತ ಆಗ್ಬಿಟ್ರ. ನೀವು ಜನಗಳ ಬಗ್ಗೆ ಮಾತಾಡೋದಿರ್ಲಿ, ಇನ್ನು ಮಾಧ್ಯಮಗಳಲ್ಲೇ ಒಗ್ಗಟ್ಟಿಲ್ಲ. ಅವತ್ತು ಕಾಲದಲ್ಲೂ ಕೂಡ ಪವರ್ ಟಿವಿ ಮೇಲೆ ಈ ರೀತಿ ಒಂದು ದಬ್ಬಾಳಿಕೆ ನಡೆದಾಗ ಏನು ಆಫ್ ಮಾಡ್ಬೇಕು ಅದನ್ನ ಚಾನಲ್ ಅಂತೇಳಿ ಶಟ್ ಡೌನ್ ಮಾಡೋಕೆ ಪ್ರಯತ್ನ ಪಟ್ಟಾಗ ಯಾವ ಚಾನಲ್ ಧ್ವನಿ ಎತ್ತಲಿಲ್ಲ. ಯಾಕೆ? ಇವತ್ತು ಪವರ್ ಟಿವಿ ಆಗಿದ್ದು ನಾಳೆ ನಮ್ಗಾಗತ್ತೆ ಅನ್ನೋ ಒಂದು ಸ್ವಲ್ಪ ಜ್ಞಾನ ಬೇಡವಾ? ನೀವು ಒಂದು ಸುದ್ದಿ ಮಾಧ್ಯಮ ಅಲ್ವಾ? ಒಂದು ಸುದ್ದಿ ಮಾಧ್ಯಮ ಆಗಿದ್ಕೊಂಡು ಇನ್ನೊಂದು ಸುದ್ದಿ ಮಾಧ್ಯಮಕ್ಕೆ ಸಪೋರ್ಟ್ ಮಾಡೋದೇ ತಪ್ಪಾ? ಒಂದು ಕಷ್ಟ ಕಾಲದಲ್ಲಿ ಒಂದು ಚಾನಲ್ ಇದೆ ಅಂದಾಗ, ಏನೋ ಒಂದು ನೀವು ಸುದ್ದಿ ಮಾಡಕ್ ಹೋದಕ್ಕ ಒಂದು ಸಮಾಜಕ್ಕೆ ಒಳ್ಳೇದ್ ಮಾಡಕ್ಕೆ ಹೊರಟಿದೆ ಆ ಚಾನಲ್ ಅಂದಾಗ ಅದರಿಂದ ನಿಂತ್ಕೊಳ್ಳೋದಾದ್ರು ಬೇಡ, ಅಥವಾ ಪರವಾಗಿ ನಿಲ್ಲೋದಾದ್ರು ಬೇಡವಾ? ಒಂದು ಧ್ವನಿ ಎತ್ತಲಿಲ್ಲ ಮತ್ತೆ ಆ ಚಾನಲ್ಗಳಿಗೆ. ಇವತ್ತು ಅದೇ ಪರಿಸ್ಥಿತಿ ಪವರ್ ಟಿವಿಗೆ. ಅವ್ರೇನ್ ಸುದ್ದಿ ಪ್ರಸಾರ ಮಾಡ್ಕೊಂಡು ಏನೇ ತಲೆ ಮೇಲೆ ಎಳ್ಕೊಂಡು ಕೂತಿದ್ರು, ಯಾರು ಅವ್ರ ಬಗ್ಗೆ ಮಾತಾಡಲ್ಲ, ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಅವ್ರದ್ದು ಆ ಚಾನಲ್ ಅವ್ರಿಗೆ ಆಫ್ ಆಗೋದ್ರೆ ಇನ್ನೊಂದೇ TRP ನಮ್ಗೆ ಬರುತ್ತೆ ಬಿಡು. ಈ ಲೆವೆಲ್ ಕೊಟ್ಟಾಗಿದ್ದಾರೆ ಚಾನಲ್ ಅವರು. ಅಂದ್ರೆ ಸಮಾಜಕ್ಕೆ ಯಾವ್ದು ಒಳ್ಳೇದ್ ಮಾಡ್ತಾ ಇದಾರೆ, ಯಾವ್ದು ಕೆಟ್ಟದ್ ಮಾಡ್ತಾ ಇದಾರೆ, ಯಾರ ಪರವಾಗಿ ನಾವು ಇರ್ಬೇಕು, ಯಾರ ಪರವಾಗಿ ನಿಲ್ಬಾರ್ದು, ಇದೇ ಒಗ್ಗಟ್ಟಿಲ್ಲ. ಒಂದ್ ಸಣ್ಣ ವಿಚಾರಕ್ಕೆ ಒಗ್ಗಟ್ಟು ತೋರಿಸ್ತಿದ್ರಪ್ಪ. ಈ ದರ್ಶನ್ ಅವರ ಒಂದು ಬಹಿಷ್ಕಾರದ ವಿಚಾರದಲ್ಲಿ ಮಾತ್ರ ದರ್ಶನ್ ಅವ್ರು ಬಹಿಷ್ಕಾರ ಮಾಡ್ಬಿಡೋಣ ಅಂತ ಎಲ್ಲಾ ನಮ್ಮ ಸಿನಿಮಾ ರಿಪೋರ್ಟರ್ಗಳೆಲ್ಲ ಮಾತಾಡ್ಕೊಂಡು ಅವ್ರ ಸುದ್ದಿಗಳನ್ನ ಯಾವ್ದು ಪ್ರಸಾರ ಮಾಡೋದು ಒಗ್ಗಟ್ಟು ತೋರಿಸ್ಬಿಟ್ರು. ಆ ಒಗ್ಗಟ್ಟು ಇದ್ರಲ್ಲಿ ಯಾಕೆ ತೋರ್ಸಲ್ಲ? ಒಂದ್ ಚಾನಲೇ ಮುಚ್ಚೋ ಹಂಗಾಗ್ತಿದೆ, ಬೇಡಪ್ಪ ಅದು ಮುಚ್ಚೋಕ್ ಬೇಡ, ಬಾ ಕೈ ಕೊಡು, ನಾವೆಲ್ಲ ಒಟ್ಟಾಗಿ ಸಾಗೋಣ. ಯಾರ್ದು ಸುದ್ದಿ ಇಲ್ಲ ಆ ತರ. ಇದೇ ರೀತಿ ಬಂದಂತ ಚಾನಲ್ಗಳು, ಒಳ್ಳೊಳ್ಳೆ ಚಾನಲ್ಗಳು ಇವತ್ತೆಲ್ಲ ಬಾಕ್ಲಕೊಂಡು ಹೋಗ್ಬಿಟ್ಟಿವೆ. ಆ ರೀತಿ ಪರಿಸ್ಥಿತಿಗೆ ಆಗ್ಬಿಡಿ. ಯಾಕೆ ಹೇಳಿ? ಇದೇ ಕಾರಣಕ್ಕೆ. ಯಾರು ಒಂದು ಸಾಥ್ ಕೊಡಲ್ಲ, ಯಾರು ಒಂದು ಒಳ್ಳೇದು ಕೆಟ್ಟದಕ್ಕೆ ಜೊತೆ ನಿಲ್ಲಲ್ಲ, ಯಾರು ಮಾಧ್ಯಮದವ್ರಿಗೆ ಕಿಂಚಿತ್ತು ಜನಗಳು ಬೆಲೆ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಫಸ್ಟ್ TRP ಬಿಟ್ಬಿಡಿ, ದುಡ್ಡು ಬಿಟ್ಬಿಡಿ, ಮರದಿ ಉಳಿಸ್ಕೊಳಕ್ಕಾದ್ರೂ ಕೆಲಸ ಮಾಡ್ಬೇಕಾಗಿದೆ ಇವತ್ತು. ಆ ಲೆವೆಲ್ಗೆ ಪತ್ರಿಕೋದ್ಯಮ ಇವತ್ತು ಜನಗಳ ಕಣ್ಣು ದೃಷ್ಟಿಯಲ್ಲಿ ಹೋಗ್ತಾ ಇದೆ. ಅವ್ರ ನೋಡೋ ದೃಷ್ಟಿಕೋನನೇ ಬೇರೆ ಆಗ್ಬಿಟ್ಟಿದೆ ಸುದ್ದಿ ಮಾಧ್ಯಮಗಳಲ್ಲಿ. ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಮಾಧ್ಯಮಗಳಲ್ಲಿ ಒಗ್ಗಟ್ಟಿಲ್ಲ. ಯಾಕೆ? ನಿಜಕ್ಕೂ ಅರ್ಥ ಆಗ್ತದೆ ಈ ವಿಚಾರ. ಯಾಕಂದ್ರೆ ಈ ರಾಕೇಶ್ ಶೆಟ್ಟಿ ಅವರ ಒಂದು ಮುಖ್ಯಸ್ಥಲ್ಲಿ ನಡೀತಕ್ಕಂಥ ಪವರ್ ಟಿವಿ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂಥರ ಪತ್ರಿಕೋದ್ಯಮದ ಕಗ್ಗೊಲೆ ನಡೀತಾ ಇದೆ. ಪತ್ರಿಕೋದ್ಯಮದ ಮೇಲೆ, ಪತ್ರಕರ್ತರ ಮೇಲೆ ದಬ್ಬಾಳಿಕೆಗಳು ನಡೀತಾ ಇದೆ. ಇಂಥ ಸುದ್ದಿ ಅಂದ್ರೆ ರಾಜಕಾರಣಿಗಳು ಹೇಳದಂತ ಸುದ್ದಿಗಳ ಪ್ರಸಾರ ಮಾಡ್ಬೇಕಾ? ನೀವು ಒಳ್ಳೇದು ಮಾಡಿದಾಗ ತೋರಿಸಿದಾಗ ಪ್ರಸಾರಕ್ಕೆ ನೀವೇ ದುಡ್ಡು ಬಂದು ಕೊಟ್ಬಿಟ್ಟು ನೀವೇ ಗಿಟ್ಟಿಸ್ಕೊತೀರಿ ಪ್ರಸಾರಗಳನ್ನ. ಎಲೆಕ್ಷನ್ ಟೈಮ್ ಬಂದ ತಕ್ಷಣನೇ ನಮ್ದು ಕವರೇಜ್ ಮಾಡ್ಬಿಡಪ್ಪ, ಅದು ಮಾಡ್ಬಿಡಪ್ಪ, ಇಲ್ಲಿ ನಾವು ಇವತ್ತು ಈ ಗೆಸ್ಟ್ಗಳು ಬರ್ತಾ ಇದಾರೆ, ಇವತ್ತು ಈ ಸೆಲೆಬ್ರಿಟಿ ಬರ್ತಾ ಇದಾರೆ, ನಮ್ ಜೊತೆಲಿ ಕವರೇಜ್ ಆಗ್ಬೇಕು, ಅವಾಗ ದುಡ್ಡುಗಳು ಕೊಟ್ಟು ನೀವೇ ಕರೆಸ್ತೀರಾ, ಫೋನ್ ಮಾಡಿ ಬನ್ನಿ 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 ಮೀಡಿಯಾದವರು ಅಂತ. ಅದೇ ಈಗ ತಪ್ಪು ನಡೆದಾಗ ಹೋಗಿ ಮೈಕ್ ಹಿಡಿತೀನಿ ಅಂದ್ರೆ ಮಾತಾಡಕ್ಕೆ ಮುಂದೆ ಬರಲ್ಲ. ಈ ರೀತಿ ರಾಜಕಾರಣಿಗಳು ನಡೆಸ್ಕೊತಾರೆ. ಅದು ಜನಗಳಿಗೆ ಅರ್ಥ ಆಗಲ್ಲ. ಜನಗಳಿಗೆ ಇದು ಸಣ್ಣ ವಿಚಾರ ಅರ್ಥನೇ ಆಗ್ತಾ ಇಲ್ಲ. ಎಲೆಕ್ಷನ್ ಬಂದಾಗ ಅದೇ ಮೈಕ್ಗಳನ್ನ ಕೂಗಿ ಫೋನ್ ಮಾಡಿ ಅದಕ್ಕೆ PROಗಳು ಇಟ್ಬಿಟ್ಟಿರ್ತಾರೆ. ಕರೆದು ಬೈಟ್ಗಳು ಕೊಡಕ್ಕೆ. ಇಂಟರ್ವ್ಯೂಗಳು ಏನ್ ಕೇಳ್ತೀರಾ? ಎಲ್ಲ ಏನ್ ಕೇಳ್ತೀರಾ? ಅವಾಗ ಮಾಧ್ಯಮದವ್ರು ಬೇಕು. ಇಂಥ ವಿಚಾರಗಳು ಪ್ರಸಾರ ಮಾಡಿದಾಗ ಮಾಧ್ಯಮದವ್ರು ಸರಿ ಇಲ್ಲ ನಿಮ್ಗಳಿಗೆ. ಮಾಧ್ಯಮದವ್ರು ಇವಾಗ ಸರಿ ಬರಲ್ಲ ನಿಮಗೆ. ಈಗ ಯಾಕ್ಬೇಕು ನಿಮ್ಗೆ ಮಾಧ್ಯಮ? ನಿಮ್ಗೆ ಎಲೆಕ್ಷನ್ ಬಂದಾಗ, ರಾಜಕೀಯಕ್ಕೆ ಬಂದಾಗ, ನಿಮ್ಗೆ ಒಳ್ಳೇದನ್ನ ತೋರಿಸ್ಬೇಕಾದಾಗ, ಓಟ್ಗಳು ಕೀಳ್ಬೇಕು ಅಂದಾಗ ಮಾಧ್ಯಮಗಳು ಬೇಕು. ಅದೇ ನಿಮ್ಮ ತಪ್ಪುಗಳನ್ನ ಎತ್ತಿಡಿಬೇಕು ಅಂದಾಗ ಮಾಧ್ಯಮದವ್ರು ಬೇಕಾಗಿಲ್ಲ, ಮಾಧ್ಯಮದವ್ರು ಸರಿ ಇಲ್ಲ, ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳ್ತೀರಿ. ಆ ಜ್ಞಾನ ಎಲೆಕ್ಷನ್ ಟೈಮಲ್ಲಿ ಇರ್ಲಿಲ್ವಾ? ಅವ್ರು ಅಷ್ಟೇ ಅಲ್ಲ, ರಾಜಕಾರಣಿಗಳು ಅಷ್ಟೇ ಅಲ್ಲ, ಈ ಸಿನಿಮಾದವ್ರದ್ದು ಅಷ್ಟೇನೆ ಬಾಳು.
ಈ ಸಿನಿಮಾದವ್ರು ಬರೋ ಏನ್ ಕಮ್ಮಿ ಏನಿಲ್ಲ. ಸಿನಿಮಾದವ್ರು ಬಂದಾಗ ಏನ್ ಮಾಡ್ತಾರೆ ಗೊತ್ತಾ, ಸಿನಿಮಾ ರಿಲೀಸ್ ಆದಾಗ ಅಲ್ಲಿ ಇಂಟರ್ವ್ಯೂ ಕೊಡ್ತೀವಿ ಬಂದ್ಬಿಡಿ, ಇಲ್ಲಿ ಇಂಟರ್ವ್ಯೂ ಕೊಡ್ತೀನಿ ಬನ್ನಿ, ಇದು ಹೀರೋ ಸಪ್ರೇಟ್ ಆಗಿ ತಗೊಳ್ಳಿ, ಹೀರೋಯಿನ್ ಸಪ್ರೇಟ್ ಆಗಿ ತಗೊಳ್ಳಿ, ಇವ್ರದ್ದು ಚಿಟ್ ಚಾಟ್ ಟೈಪ್ ಅಲ್ಲಿ ಮಾಡಿ, ಪಬ್ಲಿಕ್ ರಿಯಾಕ್ಷನ್ ತಗೊಳ್ಳಿ. ಏನಿದೆ ಹೇಳಿ ಪ್ಯಾಕೇಜ್? ನಿಮ್ಮ ಸಿನಿಮಾ ಪ್ರಚಾರಕ್ಕೆ ಮಾಧ್ಯಮಗಳು ಬೇಕು. ಅದೇ ಹೀರೋಗಳು ತಪ್ಪು ಮಾಡಿದಾಗ, ಹೀರೋಯಿನ್ಗಳು ತಪ್ಪು ಮಾಡಿದಾಗ, ಅದನ್ನ ಪ್ರಸಾರ ಮಾಡಿದಾಗ ಮಾಧ್ಯಮದವ್ರು ಸರಿ ಇಲ್ಲ, ಟಿಆರ್ಪಿಗೋಸ್ಕರ ಮಾಡ್ತಾವ್ರೆ. ಟಿಆರ್ಪಿಗೋಸ್ಕರ ಮಾಡ್ತಾವ್ರೆ ಇವರು. ಏನ್ ಟಿಆರ್ಪಿ ತಗೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಣ ನಾವು? ಹೋಗ್ಲಿ, ಜನಸಾಮಾನ್ಯರು ಟಿಆರ್ಪಿಗೋಸ್ಕರ ಮಾಡ್ತಾರೆ ಅಂತಾರಲ್ಲ. ಟಿಆರ್ಪಿ ರಿಪೋರ್ಟ್ ಅಲ್ಲಿ ಜಾಸ್ತಿ ನಂಬರ್ ಬಂದ್ರೆ ಏನ್ ಉಪಯೋಗ ಅನ್ನೋದು ಯಾರಿಗಾರು ಗೊತ್ತಿದ್ಯಾ? ಅಲ್ಲಿ ನೀನು ಟಿಆರ್ಪಿ ಏನಾದ್ರು ದುಡ್ಡು ಬರುತ್ತಾ? ದುಡ್ಡು ಬರಲ್ಲ. ಆ ಟಿಆರ್ಪಿ ಏನಕ್ಕೆ ಉಪಯೋಗ ಆಗುತ್ತೆ? ನಾವು ಮಾರ್ಕೆಟಿಂಗ್ ಅಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಆ ನಂಬರ್ ಇಟ್ಕೊಂಡು? ಅದು ಜಸ್ಟ್ ಬಿಸ್ನೆಸ್ಗೆ, ಅಂದ್ರೆ ಅಡ್ವರ್ಟೈಸ್ಗಳ ತರಕ್ಕೆ ಅಷ್ಟೇ ಉಪಯೋಗಿಸೋದು. ಅದು ಬಿಟ್ಟು ಬೇರೆ ಏನು ಉಪಯೋಗ ಇಲ್ಲ ನಮ್ಗೆ. ಏನ್ ಕಿರೀಟ ಕೊಟ್ಬಿಡಲ್ಲ ನಂಬರ್ 1 ಅಂದ ತಕ್ಷಣನೇ. ನಂಬರ್ 1 ಅಂದ ತಕ್ಷಣನೇ ಟಿಆರ್ಪಿ ನಂಬರ್ 1 ಇದೀವಿ ಅಂದ ತಕ್ಷಣ ಕಿರೀಟ ಕೊಟ್ಬಿಡಲ್ಲ. ಜಸ್ಟ್ ನಮ್ಮ ಅನ್ನಕ್ಕೆ, ಅಂದ್ರೆ ಏನ್ ಕೆಲಸ ಮಾಡ್ತಕ್ಕಂಥ ಸಂಬಳಕ್ಕೆ, ಅಥವಾ ಇನ್ನೊಂದು ಯಾರಿಗೋ ಸ್ಯಾಲ್ರಿಗೋ, ಅಥವಾ ಇನ್ನೊಂದು ಲೈಸೆನ್ಸ್ ದುಡ್ಡುಗೋ, ಅಥವಾ ಆನ್ಲೈನ್ ಮಾಡ್ಸೋಕೆ ನೆಟ್ವರ್ಕಿಂಗೋ ಇದಕ್ಕೆ ಉಪಯೋಗಿಸ್ಕೊಂತೀವಿ ದುಡ್ಡುಗಳನ್ನ. ಏನ್ ನಮ್ಗೇನ್ ಕೋಟಿ 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 ಬಂದು ಆದಾಯ ಮಾಡ್ಕೊಂಡು ಮಾಧ್ಯಮದವ್ರು ಏನ್ ಕೂತಿಲ್ಲ. ನಿಮಗೆ ಬೇಕು ಅಂದಾಗ ಮಾಧ್ಯಮ ಬೇಕು, ಬೇಡ ಅಂದಾಗ ಮಾಧ್ಯಮ ಬೇಡ. ಸಿನಿಮಾದವ್ರಿಂದ ಹಿಡಿದು ರಾಜಕೀಯದವ್ರಿಂದ ಹಿಡಿದು ಎಲ್ಲಾರ್ದು ಇದೇ ಬಾಳು. ತಮ್ಮ ಉಪಯೋಗ ಬೇಕು ಅಂದಾಗ ಬಾ 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 ಕರಿ. ಇಷ್ಟೇ ನಾವು ಮೈಕ್ ಇಟ್ಟಿರೋದು ಅಂತ ಕೇಳ್ತಾರೆ ದುಡ್ಡು ಕೊಟ್ಬಿಟ್ಟು ಕರ್ಸ್ಬೇಕಾದ್ರೆ PROಗಳು. ಒಂದ್ ಸಣ್ಣ ಯೂಟ್ಯೂಬ್ ಚಾನಲ್ ಬಿಡಲ್ಲ. ಕರ್ಸಿ ಕೊಟ್ರಾಯ್ತು ಏನೋ 500,000. ಅವಾಗ ಕರ್ಸಿ ಈಗಲೂ ಕರ್ಸಿ ಕೊಡಿ. ನೀವು ತಪ್ಪು ಮಾಡಿದಾಗ್ಲೂ ಹೌದಪ್ಪ ನಂದು ಇದೊಂದು ತಪ್ಪಾಗ್ಬಿಟ್ಟಿದೆ, ಬನ್ನಿಯಪ್ಪ ಸುದ್ದಿ ಮಾಡಿ. ಅದು ಮಾತ್ರ ಆಗಲ್ಲ. ನೀವು ರಾಜಕೀಯದವ್ರಿಗೆ ಹೆಂಗೆ ಅಂತ ಅಂದ್ರೆ, ತಮ್ಮ ಪ್ರಚಾರಕ್ಕೆ ಬೇಕು ಅಂದಾಗ ಮಾಧ್ಯಮಗಳು ಒಳ್ಳೆಯವರು. ಮಾಧ್ಯಮಗಳಿಂದ ನಾವು ಬೆಳೆದಿದ್ದೀವಿ. ಎಲ್ಲ ಸೆಲೆಬ್ರಿಟಿಗಳು ಮಾತ್ರ ಅಷ್ಟೇ, ಮಾಧ್ಯಮಗಳು ನಮ್ಮನ್ನು ಬೆಳೆಸಿದಾವೆ. ಮಾಧ್ಯಮಗಳಲ್ಲಿ ನಮ್ಮನ್ನ ಚೆನ್ನಾಗಿ ಬೆಳೆಸಿದ್ದಾರೆ, ನನಗೆ ಸಪೋರ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅದೇ ನೀವು ತಪ್ಪು ಮಾಡಿದಾಗ ತೋರಿಸ್ಬಿಡಿ, ಮಾಧ್ಯಮದವರ ನಮ್ಮನ್ನು ತುಳಿಯಕ್ಕೆ ಇದ್ದಾರೆ ಅಂತ ಹೇಳ್ತೀರಿ. ಕೂತ್ಕೊಂಡು ಅಲ್ಕಿರ್ಕೊಂಡು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಬೆಳೆಸ್ಬಿಟ್ರು. ನೀವು ಎಲ್ಲೋ ಸಂದಿಲ್ ಕುಂದಿಲ್ ಕೂತ್ಕೊಂಡು ಅಲ್ಕ ಕೆಲಸಗಳು ಮಾಡದ ತೋರಿಸ್ಬಿಟ್ರೆ, ಅಯ್ಯೋಯ್ಯೋ ಅವರ ಕೆಟ್ಟವರು, ಅವ್ರು ನಮ್ಮನ್ನು ತುಳಿಯಕ್ಕೆ ನೋಡ್ತಾ ಇದ್ದಾರೆ. ಇದರಿಂದ ಯಾರ್ದೋ ಬೇರೆಯವ್ರ ಕೈವಾಡ ಬೇರೆ ಇದೆ. ಏನೇನ್ಗಳು ಮಾತಾಡ್ತಿರೋ. ಒಟ್ನಲ್ಲಿ ಮೀಡಿಯಾದ ಅಂದಾಗ ಗೊಂಬೆಗಳಾಗ್ಬಿಟ್ಟಿದ್ದಾರೆ ಈಗ. ಅಂದ್ರೆ ಜನಸಾಮಾನ್ಯರಿಗೆ ಇದೆಲ್ಲ ಅರ್ಥ ಆಗಲ್ಲ. ಮಾಧ್ಯಮದವ್ರು ಏನಕ್ಕೆ ಸುದ್ದಿ ಮಾಡ್ತಾ ಇದಾರೆ, ಏನಕ್ಕೆ ಸುದ್ದಿ ಮಾಡಲ್ಲ ಅಂತ. ಇವತ್ತು ಪವರ್ ಟಿವಿಗೆ ಆಗಿದೆ ಪರಿಸ್ಥಿತಿ. ಕಂಪ್ಲೇಂಟ್ಗಳ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಏನ್ ಕೋಟಿ ಗೂಡ್ಸ್ಕೊಂಡೇನು ತುಂಬ್ಕೊಂಡೇನು ಹೋಗ್ತಾ ಇಲ್ಲ. ಇವತ್ತಿಗೂ ಹೋಗಿ ಕೇಳಿದ್ರು ಆ ಚಾನಲ್ ಅಲ್ಲಿ ಸಂಬಳ ಆಗಿಲ್ಲ ಅನ್ನೋದೇ ಗೊತ್ತಿಲ್ಲ. ಸಂಬಳಕ್ಕೂ ಅಲ್ಲಿ ಪರದಾಡ ಮಟ್ಟ ಇದೆ ಅಲ್ಲಿ. ಅಂಥದ್ರಲ್ಲಿ ಪವರ್ ಟಿವಿ ಅವ್ರು ಕೋಟಿ ದುಡ್ಡು ಮಾಡ್ಕೊತಾ ಇದ್ದಾರೆ. ಅವ್ರ ದುಡ್ಡಿಗೆ ಬ್ಲಾಕ್ ಮೇಲರ್ ಅವನು ರಾಕೇಶ್ ಶೆಟ್ಟಿ, ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಕೂತ್ಕೊಂಡ್ರೆ. ಇದು ಜನಸಾಮಾನ್ಯರಲ್ಲೂ ಬದಲಾಗಬೇಕು, ಮಾಧ್ಯಮಗಳ ಒಗ್ಗಟ್ಟಲ್ಲೂ ಬದಲಾಗಬೇಕು. ಮೀಡಿಯಾದಲ್ಲಿ ಅಂತ ತಕ್ಷಣನೇ ತಗೋ ಆ ಚಾನಲ್ ತಾನೆ ಮುಚ್ಚೋದ್ರೆ ಹೋಗ್ಲಿ ಬಿಡು, ಇನ್ನೊಂದೇ TRP ನನಗೆ ಬರುತ್ತೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತ. ನಾಳೆ ದಿನ ಅದೇ ಪರಿಸ್ಥಿತಿ ನಿಮ್ ಚಾನಲ್ ಬಂದಾಗ ಆಗಲ್ಲ. ರೇಮನ್ ಅವರು ಪವರ್ ಟಿವಿ ಅವಾಗ ಕ್ಲೋಸ್ ಆದಾಗ 3 ವರ್ಷಗಳ ಹಿಂದೆ ಕೂತು ಕಣ್ಣಲ್ಲಿ ನೀರ್ ಹಾಕ್ಬಿಟ್ರು. ಯಪ್ಪ ಅಯ್ಯೋ ಚಾನಲ್ ಹೋಯ್ತಲ್ಲಪ್ಪ, ಎಷ್ಟೋ ಜನ ನಂಬ್ಕೊಂಡು ಈ ಚಾನಲ್ ನಂಬ್ಕೊಂಡಿದಾರಲ್ಲ. ಹೆಣ್ಮಕ್ಳು ಎಲ್ಲೋ PGಗಳಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೋ ಗಂಡು ಮಕ್ಳು ಪಾಪ ಬಸ್ಸರ್ಗೂ ಕಾಸು ಇಲ್ದಾನೆ, ಎಲ್ಲಿಗೂ ಇಲ್ದಾನೆ, ಎಲ್ಲೋ ಒಂದು PGಲಿ ಫೀಸು ಕಟ್ತಾನೆ. ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ ಎಂಪ್ಲಾಯ್ಗಳು. ಅಂಥವ್ರು ಹೊಟ್ಟೆ ಪಾಡ್ಗೆಲ್ಲ ಕಲ್ ಬಿದ್ದಾಗ ಯಾವ ರೀತಿ ಚುರ್ಕೊಂಡಿರ್ಬೇಡ ಹೇಳಿ. ಅದನ್ನೆಲ್ಲ ನೆನ್ಸ್ಕೊಂಡು ಪಾಪ ರೆಹಮಾನ್ ಅವತ್ತು ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ನಾವು ನೋಡಿದೀವಿ ಆ ದೃಶ್ಯಗಳನ್ನೆಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಇದ್ರ ಬಗ್ಗೆ. ಎಷ್ಟು ಮಟ್ಟಿಗೆ ಹೋಗಿದೆ ಹಂಗಾರೆ ಮಾಧ್ಯಮ? ಇದು ಮಾಧ್ಯಮದ ಕಗ್ಗೊಲೆ ನಡೀತಾ ಇರೋದು, ಪತ್ರಕರ್ತರಿಗೆ ಅವಮಾನ ಮಾಡ್ತಾ ಇರೋದು. ಅಷ್ಟಲ್ದಾನೆ ಪತ್ರಿಕೋದ್ಯಮಕ್ಕೆ ಕಳಂಕಗಳನ್ನ ಎತ್ತಿ 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 ತಲೆ ಮೇಲೆ ಕಟ್ತಾ ಇದ್ದಾರೆ. ಇವ್ರು ಮಾಡೋ ತಪ್ಪುಗಳನ್ನ, ಇವ್ರು ಮಾಡೋ ಹಲ್ಕ ಕೆಲಸಗಳನ್ನ ತೆಗೆದು ಮಾಧ್ಯಮಗಳ ಮೇಲೆ ಇಟ್ಬಿಡೋದು. ಇವ್ರು ಬೇಕು ಅಂತ ಮಾಡ್ತಿದ್ರೆ TRP. ಈ ದರ್ಶನ್ ವಿಚಾರದಲ್ಲೂ ಅಷ್ಟೇನೆ, ಕುಮಾರಸ್ವಾಮಿ ಅವ್ರ ವಿಚಾರದಲ್ಲೂ ಅಷ್ಟೇನೆ, ಯಡಿಯೂರಪ್ಪನವ್ರ ವಿಚಾರದಲ್ಲೂ ಅಷ್ಟೇನೆ, ಈ ಸೌಜನ್ಯ ಕೇಸಲ್ಲೂ ಅಷ್ಟೇನೆ. ಯಾವುದೇ ವಿಸ್ತಾರವಾಗಿ ಏನ್ ಸುದ್ದಿಗಳು ಮಾಡಕ್ ಹೋಗ್ತೀವೋ ಪಟ್ ಅಂತ ಒಂದು ಕಳಂಕ ಕಟ್ಬಿಡ್ತೀರ. ಸುದ್ದಿ ಮಾಡದ್ನೇ ಬಿಟ್ಬಿಟ್ರೆ ಅದಕ್ಕೊಂದ್ ರೀತಿ ಕತೆ ಕಟ್ತಾರೆ. ಹಂಗಾರೆ ಮಾಧ್ಯಮಗಳು ಯಾವ ಸುದ್ದಿ ಪ್ರಸಾರ ಮಾಡಬೇಕು, ಯಾವ ಸುದ್ದಿ ಪ್ರಸಾರ ಮಾಡಬಾರ್ದು ನಾವು ತಿಳ್ಕೊಬೇಕಾಗಿದೆ. ಒಳ್ಳೇದಕ್ಕಾದ್ರೆ ಬಾ, ಕೆಟ್ಟದಕ್ಕಾದ್ರೆ ಬೇಡ. ಇವ್ರು ಒಳ್ಳೆ ವಿಚಾರಗಳು ಮಾತ್ರ ಜನಗಳಿಗೆ ತೋರಿಸ್ತಾ ಇರ್ಬೇಕು, ಕೆಟ್ಟದ್ ಮಾತ್ರ ತೋರಿಸ್ಬಾರ್ದು. ರಾಜಕಾರಣಿಗಳಿಗಾಗ್ಲಿ ಸಿನಿಮಾದವ್ರಿಗಾಗ್ಲಿ ತೋರಿಸ್ಬಿಟ್ರೆ ಉರ್ದೋಗ್ಬಿಡುತ್ತೆ. ಅವ್ರದೇ ಆದಂತ ಕಾರ್ಯಕರ್ತರಂತೆ, ಅವ್ರದೇ ಆದಂತ ಅಭಿಮಾನಿಗಳಂತೆ ಎಲ್ಲರನ್ನೂ ಎತ್ತಿ ಕಟ್ಟಿ ಹುಚ್ಚು ಬಿಡ್ಬಿಡೋದು ಚಾನಲ್ಗಳ ಮೇಲೆ. ಯಾಕೆ ಮೊನ್ನೆ ಸುವರ್ಣ ನ್ಯೂಸ್ ಮೇಲೂ ಅಭಿಮಾನಿಗಳನ್ನ ಎತ್ತಿ ಕಟ್ಟಿರ್ಲಿಲ್ವಾ? ಎಷ್ಟೆಷ್ಟು ಕೆಲಸಗಳು ಮಾಡಿದ್ದಾರೆ ಮಾಧ್ಯಮಗಳ ಮೇಲೆ. ಎಷ್ಟು ಮಾಧ್ಯಮದವರು ಒದೆ ತಿಂದು ಬಂದಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಎಷ್ಟು ಮಾಧ್ಯಮದವರ ಪತ್ರಕರ್ತರಿಗೆ ಅವಮಾನಗಳಾಗಿದೆ ಅಂತ ಗೊತ್ತಾ ನಿಮ್ಗೆ? ಜನಸಾಮಾನ್ಯರಿಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ ತನಕಂದ್ವೆ ಮಾಧ್ಯಮನ ನೋಡೋ ದೃಷ್ಟಿಕೋನ ಬದಲಾಗಲ್ಲ. ಇವತ್ತು ಇದಕ್ಕೂ ಬೈತೀರಿ, ಪವರ್ ಟಿವಿಗೆ ಬೈತೀರಿ, ನಾಳೆ ದಿನ ಇನ್ನೊಂದಕ್ಕೆ ಬೈತೀರಿ, ಎಲ್ಲದಕ್ಕೂ ಬೈತೀರಿ.
ಬೈಕೊಂಡೇ ನೋಡ್ತಾ ಇರ್ತೀರಿ ಚಾನೆಲ್ಗಳನ್ನ. ನೋಡೋದಂತೂ ನಿಲ್ಸಲ್ಲ ನೀವು. ಬೈಕೊಂಡೇ ನೋಡ್ತೀರಿ. ಯಾವ ಪ್ರೋಗ್ರಾಮ್ ಚೆನ್ನಾಗಿಲ್ಲ ಅಂತೀರಿ ಅದನ್ನೇ ನೋಡ್ತಾ ಇರ್ತೀರಿ. ಅದಕ್ಕೆ TRP ಜಾಸ್ತಿ ಇರುತ್ತೆ. ನೀವು ಯಾವ್ದಕ್ಕೆ ಬೈತೀರೋ ಅದಕ್ಕೆ. ಅದೇನು ಬದಲಾಗಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಹಿಂದೆ ಕೂತ್ಕೊಂಡು ಕಮೆಂಟ್ಗಳು ಹಾಕೊಂಡು ಇದರಲ್ಲಿ ಯಾವ್ದು ಫೇಸ್ಬುಕ್ ಅಲ್ಲ ಯೂಟ್ಯೂಬ್ ಅಲ್ಲಿ ಏನು ಬಿಟ್ಟಿ ನೆಟ್ಗಳು ಸಿಕ್ತು ಅಂತ ಕಮೆಂಟ್ಗಳು ಹಾಕೊಂಡು ಸುಮ್ಮನೆ ಕೈ ಕಟ್ಕೊಂಡು ಕೂತಿರೋ. ಇದು ಬಿಟ್ರೆ ಇನ್ನೇನು ಬದಲಾಗಲ್ಲ. ಆದ್ರೆ ಪವರ್ ಟಿವಿ ಆಫ್ ಆಗಿರೋದು ಯಾವುದೇ ಕುಮಾರಸ್ವಾಮಿಯಿಂದನೂ ಅಲ್ಲ, ಯಾವುದೇ ಯಡಿಯೂರಪ್ಪನಿಂದನೂ ಅಲ್ಲ, ಅಥವಾ ಯಾವುದೋ ಹಲ್ಕ ಕೆಲಸ ಮಾಡು ಕ್ಲೋಸ್ ಆಗಿಲ್ಲ. ಲೈಸೆನ್ಸ್ ಪ್ರಾಬ್ಲಮ್ ಇಂದ ಕ್ಲೋಸ್ ಆಗಿದೆ, ಮತ್ತೆ ಹಾನಿ ಆಗತ್ತೆ. ಇಷ್ಟೇ ಸತ್ಯ.